ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಬಿಂದು ಚಿತ್ರ ಯೂಟ್ಯೂಬ್ ವ್ಲಾಗ್ಸ್. ವಿಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಏಕೆಂದರೆ ನನಗೆ ಟೈಮ್ ಇರಲಿಲ್ಲ, ಹಂಗಾಗಿ ವಿಡಿಯೋ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬೇಗ ಎಡಿಟ್ ಮಾಡಿದ್ದೆ, ವಾಯ್ಸ್ ರೆಕಾರ್ಡಿಂಗ್ ಕೊಟ್ಟಿರಲಿಲ್ಲ, ಬೇಗ ಮಾಡೋದಕ್ಕಾಗಿಲ್ಲ, ಲೇಟ್ ಆಯಿತು. ಇದು ನನ್ನ ತಮ್ಮನ ಮದುವೆದು ಕಂಟಿನ್ಯೂ ವಿಡಿಯೋ ಆಗಿರುತ್ತೆ. ರಿಸೆಪ್ಷನ್ ಆದಮೇಲೆ ಅರಿಶಿನ ಇಡೋ ಶಾಸ್ತ್ರ ಇರುತ್ತೆ ಚೌಟ್ರಿನಲ್ಲಿ. ರಿಸೆಪ್ಷನ್ ಮುಗಿದಿದ್ದು ಒಂದು 11:30 ಗಂಟೆ ಆಗಿತ್ತು. ಅದಾದಮೇಲೆ ಗಂಡು ಹೆಣ್ಣು ಊಟ ಎಲ್ಲ ಮಾಡಿ ಬಂದು ಅರಿಶಿನ ಇಡೋದಕ್ಕೆ ರೆಡಿಯಾಗಿ ಕೂರೋಷ್ಟೊತ್ತಿಗೆ 1:30-2 ಗಂಟೆ ಆಗಿತ್ತು. ನೈಟು ನಿದ್ದೆನೇ ಇಲ್ಲ. ನೈಟೆಲ್ಲ ಅರಿಶಿನ ಇಟ್ಟು ಶಾಸ್ತ್ರ ಇದೆಲ್ಲ ನಡೀತಾಯಿತ್ತು. ಇವ್ರದ್ದು ಬೆಳಗ್ಗೆ 6 ಗಂಟೆಗೆ ಮುಹೂರ್ತ ಇರೋದ್ರಿಂದ ಯಾರೂ ಆಲ್ಮೋಸ್ಟು ನಿದ್ದೆ ಮಾಡಿಲ್ಲ. ಆಲ್ಮೋಸ್ಟ್ ಎಲ್ಲ ನೈಟೆಲ್ಲ ಅರಿಶಿನ ಇಟ್ಟು ಶಾಸ್ತ್ರ ಇದೆ ಮಾಡ್ತಿದ್ದು. ಇದೆಲ್ಲ ಆದಮೇಲೆ ಸ್ವಲ್ಪ ರೀಲ್ಸ್ ಎಲ್ಲ ಮಾಡೋ ಅಷ್ಟೊತ್ತಿಗೆ ಬೆಳಕು ಅರ್ಧೇ ಬಿಡ್ತು, ಮುಹೂರ್ತ ಬಂದೇ ಬಿಡ್ತು. ಹಿಂಗೆ ರೆಡಿಯಾಗಿ ಹಿಂಗೆ ನಿಂತೇ ಬಿಟ್ಟು ಮುಹೂರ್ತಕ್ಕೆ ಹಿಂಗೆ ಕಣ್ಮುಚ್ಚಿ ತೆಗಿಯೋಷ್ಟೊತ್ತು ಬೆಳಕು ಆಗೋಯ್ತು, ಮುಹೂರ್ತನೂ ಆಗೋಯ್ತು. ಅರಿಶಿಣದ ಶಾಸ್ತ್ರ ನಡಿಬೇಕಾದ್ರೆ ನಮಗೂ ಟೈಮ್ ಪಾಸ್ ಆಗಲ್ವಲ್ಲ, ಹಂಗಾಗಿ ನಾವು ತರಲೆ ಮಾಡಿಕೊಂಡು ನಮ್ಮ ಚಿಕ್ಕಮ್ಮ ಹಿಂಗೆ ಎಲ್ಲರಿಗೂ ಹೂವು ಇಡೋದು, ಹಿಂದೆಗಡೆ ತಲೆಗೆ ಎಲೆ ಸಿಕ್ಸೋದು ಈ ಥರ ಮಾಡ್ತಾಯಿದ್ರು. ಆದರೆ ಅವ್ರಿಗೆ ಯಾರೋ ಹೂವು ಇಟ್ಟೇ ಇದ್ದರು, ಅದನ್ನು ಗೊತ್ತಿರಲಿಲ್ಲ ಅವ್ರಿಗೆ. ಅದಾದಮೇಲೆ ನಾನು ವಿಡಿಯೋ ಮಾಡ್ಕೊಂಡ್ಮೇಲೆ ಗೊತ್ತಾಯಿತು ಅವ್ರಿಗೆ ನನಗೆ ಯಾರೋ ಹೂವು ಇಟ್ಬಿಟ್ಟಿದ್ದಾರೆ ಅಂತ. ಅದಾದಮೇಲೆ ಈ ಕಡೆ ನೋಡಿದ್ರೆ ಹುಡುಗಿಂದು ಶಾಸ್ತ್ರ ನಡೀತಾಯಿತ್ತು. ಹುಡುಗಿ ಬಂದು ಹುಡುಗಂಗೆ ಅರಿಶಿನ ಎಲ್ಲ ಇಟ್ಟು ನನ್ನದು ಪ್ಲೇಸಲ್ಲಿ ಹುಡುಗಿ ಪ್ಲೇಸಲ್ಲಿ ಹುಡುಗ ಕುಂತಿರ್ತಾನೆ. ಅದನ್ನು ಹುಡುಗಿ ಹೇಳಿ ಕರೆದು, ಮಾಮ ನನ್ನ ಜಾಗ ಬಿಟ್ಟು ಆ ಕಡೆ ಹೋಗು ಅಂತ ಕರೆದು ಎಬ್ಬಿಸಿ ಆ ಕಡೆ ಹೋಗಬೇಕು. ನೋಡಿದ್ರಲ್ವಾ, ಇವಾಗ ಹುಡುಗನಿಗೆ ಕೇಳಿ ಜಾಗ ಬಿಟ್ಟಿದ್ದು. ಇದಾದಮೇಲೆ ಇವಾಗ ಹುಡುಗ ಹುಡುಗಿಗೆ ಕೇಳಬೇಕು. ಹೇಗೆ ಕೇಳ್ತಾರೆ, ಹೇಗೆಲ್ಲ ಇರುತ್ತೆ ಅನ್ನೋದನ್ನು ಈಗ ನೋಡಿ. ಇದೊಂಥರ ಇದೆಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಹೇಳೋದು, ಹಳೆ ಕಾಲದ್ದು ಶಾಸ್ತ್ರ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಅದೇ ಸರಿ ಅಂತ. ಮದುವೆಯ ಈ ಬಂಧ ಅನುರಾಗದ ಅನುಬಂಧ, ಏಳೇಳು ಜನುಮದಲು ತೀರದ ಮದುವೆಯ ಈ ಬಂಧ ಅನುರಾಗದ ಅನುಬಂಧ, ಏಳೇಳು ಜನುಮದಲು ತೀರದ ಸಂಬಂಧ. ಈಗ ಟೈಮ್ 4 ಗಂಟೆ 4 ಕಾಲಾಗಿತ್ತು. ಅದಾದಮೇಲೆ ನಾವು ಯಾರೂ ಮಲಗಿಲ್ಲ, ಸ್ವಲ್ಪ ರೀಲ್ಸ್ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡಿದ್ದು.
ಸ್ವಲ್ಪ ಜಾಗ. ಓಕೆ ರಾಣಿ. ಇನ್ನೊಂಚೂರು ಹಿಂದೆಗಡೆ. ನಾವಂತೂ 2 hours ಸೂಪರಾಗಿ ಎಂಜಾಯ್ ಮಾಡ್ದೋ, ರೀಲ್ಸ್ ಮಾಡಿಕೊಂಡು ಡ್ಯಾನ್ಸ್ ಆಡಿಕೊಂಡು ಎಲ್ಲ ಖುಷಿಯಾಗಿ. ನಮ್ಮ ಅಕ್ಕದಿರ ಜೊತೆನೇ ನಾನು ಬೆಳೆದಿದ್ದು, ಹಾಡಿ ಕೂಡಿ ಬೆಳೆದಿದ್ದು. ಹಂಗಾಗಿ ಅವ್ರ ಜೊತೆ ಜಾಸ್ತಿ ಕ್ಲೋಸಾಗಿ ಫ್ರೆಂಡ್ಲಿಯಾಗಿ ಇರ್ತೀನಿ. ಅದು ನಾನು ಕಂಫರ್ಟಬಲ್ ಇದ್ದೀನಿ. ಅದಾದಮೇಲೆ ಇವ್ರದ್ದು 6 ಗಂಟೆಗೆ ಮುಹೂರ್ತ ಇರೋದ್ರಿಂದ ಬೇಗ ಆಯಿತು. 7 ಗಂಟೆ ಅಷ್ಟೊತ್ತಿಗೆಲ್ಲ ಮದುವೆ ಆಗೋಗಿತ್ತು. ಅನ್ಎಕ್ಸ್ಪೆಕ್ಟೆಡಾಗಿ ನಾನು ನನ್ನ ಮಕ್ಕಳು 3 ಜನನೂ ಬ್ಲೂ ಹಾಕ್ಬಿಟ್ಟಿದ್ದೀವಿ. ನನ್ನ ತಮ್ಮ ಅಲ್ಲಿ ನೋಡಿದಾಗ ಬ್ಲೂ ಅಂತ ಹೇಳಿದಾಗ ಆಗಲೇ ನಂಗೆ ಗೊತ್ತಾಗಿದ್ದು, ಓ ವಿ ಆರ್ ಇನ್ ಬ್ಲೂ ಅಂತಂದ್ಬಿಟ್ಟು. ಆದರೆ ಅದು ಅನ್ಎಕ್ಸ್ಪೆಕ್ಟೆಡ್ಡು. ಅದಾದಮೇಲೆ ನಾನು ನಮ್ಮ ಅಕ್ಕದಿರ ಜೊತೆ ಧಾರೆ ಮುಹೂರ್ತ ಮುಗಿಸ್ಕೊಂಡೆ. ಅದಾದಮೇಲೆ ನಮಗೂ ಹೊಟ್ಟೆ ಹಸ್ತಿರ್ತು. ನಾವೆಲ್ಲ ಧಾರೆ ಮುಹೂರ್ತ ಮುಗಿಸ್ಕೊಂಡು ಊಟಕ್ಕೆ ಹೋದೋ. ನಾವು ಊಟ ಮುಗಿಸ್ಕೊಂಬಂದು ಬರೋ ಅಷ್ಟೊತ್ತಿಗೆ ಇಲ್ಲಿ ಅರುಂಧತಿ ನಕ್ಷತ್ರ ತೋರಿಸ್ತಾಯಿದ್ರು. ಅದು ಎಷ್ಟು ನಿಜನೋ ಸುಳ್ಳೋ ಗೊತ್ತಿಲ್ಲ. ಅರುಂಧತಿ ನಕ್ಷತ್ರ ಮಾತ್ರ ಅವತ್ತು ತೋರಿಸ್ತಾರೆ. ನಕ್ಷತ್ರ ಕಾಣಿಸುತ್ತೋ ಕಾಣಿಸಲ್ವೋ, ನಕ್ಷತ್ರ ನೋಡಿ ಅಂತ ಮಾತ್ರ ತೋರಿಸ್ತಾರೆ. ಇಲ್ಲಿಗೆ ನನ್ನ ತಮ್ಮನ ಮದುವೆ ಮುಗೀತು. ವೀಡಿಯೋಸ್ ಮುಗೀತು. ನನ್ನ ವೀಡಿಯೋಸು ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇದೇ ಥರ ನನ್ನ ವೀಡಿಯೋಸ್ನ ನೋಡ್ತಾಯಿರಿ. ಥ್ಯಾಂಕ್ ಯು.